ಆಕ್ಸಿಡೆಂಟಾಗಿ ಅಲ್ಲೇ ತೀರ್ಕೊಂಡ್ಬಿಟ್ರು ಅಂತಂದರು. ನಾನು ನಮ್ಮಮ್ಮ ಇಬ್ಬರೇ ಇರೋದು, ಜನ್ಸ್ ಅನ್ನೋದು ಯಾರೂ ಇಲ್ಲ. ನಮ್ಮ ಸಂಘದಲ್ಲಿ ಇದ್ದರು ಅವರು, ಮತ್ತು ಕ್ರಮೇಣ ಆಗಿ ಅವರು ತೀರ್ಕೊಂಡಂತ ನಮಗೆ ಮೊನ್ನೆ ರಾತ್ರಿ ಗೊತ್ತಾಯಿತು. ಶನಿವಾರ ನೈಟು ಆಕ್ಸಿಡೆಂಟ್ ಇತ್ತು. ಆಕ್ಸಿಡೆಂಟ್ ಅವ್ರು 3 ಗಂಟೆ ನೋಡಿಲ್ಲ, 4 ಗಂಟೆ ನೋಡಿಲ್ಲ, 5 ಗಂಟೆ ನೋಡಿಲ್ಲ, ನೈಟ್ ಬಂದರು ಅವರು. ಬಂದಾದಮೇಲೆ ನನ್ನ ಹತ್ರ ಅವನು ಕೆಲಸ ಕಡಿಮೆ ಅಂದರೆ ಒಂದು 15ರಿಂದ 16 ವರ್ಷ ತನಕ ನನ್ನ ಹತ್ರ ಕೆಲಸ ಮಾಡ್ತಾನೆ. ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದಂಥ ಜಬೀವುಲ್ಲಾ ಅವರೇ ಇವತ್ತು ಚಿತೆಗೆ ಬೆಂಕಿಯನ್ನು ಹಚ್ಚಿದ್ದಾರೆ. ಗಿರಿಯಣ್ಣರಿಗೆ ಮಕ್ಕಳು ಇದ್ದಾರಂತೆ, ಅವರು ಎಲ್ಲಿದ್ದಾರಂತೆ ಅವರ ತಾಯಿ ಮತ್ತು ತಂಗಿಗೆ ಗೊತ್ತಿಲ್ಲ. ಸುಮಾರು ವರ್ಷದಿಂದ ಅವರು ದಂಪತಿಗಳು ಬೇರ್ಪಟ್ಟಿದ್ದಾರೆ ಅನ್ನುವಂಥದ್ದು ಹೇಳಿದ್ದಾರೆ. ಹಾಗಾಗಿ ಅವರ ಚಿತೆಗೆ ಬೆಂಕಿಡ್ತಕ್ಕಂಥ ಕೆಲಸವನ್ನು ನಮ್ಮ ಜಬೀವುಲ್ಲಾ ಅವರು ಮಾಡಿದ್ದಾರೆ. ನಮ್ಮ ಮುಸಲ್ಮಾನ ಜನರು, ನಮ್ಮ BK ಇಂತೇಜ್ ಅವರು ಎಲ್ಲರನ್ನೂ ಕರೆಸಿ ಅಂತ್ಯಕ್ರಿಯೆ ಮಾಡಿಸಿದ್ದಾರೆ. ಚಿಕ್ಕ ಹುಡುಗರು ಅಣ್ಣ ಅಂತಲೇ ಬೆಲೆ ಕೊಡೋರು, ಎಲ್ಲ ಒಳ್ಳೆಯ ವ್ಯಕ್ತಿನೇ. जबीउल्लाह होके एक मुसलमानों के एक इंसानियत का पैगाम की वजह से उन्होंने पूरा जो भी प्रोसीजर रहता है उनके धर्म का पूरा करे. ನಮ್ಮ ಅಣ್ಣ ಅವರು ಗಿರಿ ಅಂತ, ನಾನು ಅವ್ರ ತಂಗಿ, ನಮ್ಮಮ್ಮ. ಇವರು ಅವ್ರ ಹತ್ರ, ಅವ್ರ ಸಾಹುಕಾರರು ನಮ್ಮ ಗಿರಿ ಅವರು, ಇವ್ರ ಹತ್ರ ಕೆಲಸಕ್ಕೆ ಇದ್ದಿದ್ದು ನಮ್ಮ ಅಣ್ಣ. ಮೈಸೂರಲ್ಲಿ ಇರೋದು ನಮ್ಮ ಮನೆ. ಇವ್ರ ಹತ್ರ ಅಪ್ ಆ್ಯಂಡ್ ಡೌನು ಬಟ್ಟೆ ವ್ಯಾಪಾರಕ್ಕೆ ಇವ್ರ ಜೊತೆನೇ ಹೋಗ್ತಾ ಇದ್ದಿದ್ದು, ಇವ್ರ ಜೊತೆನೇ ಇರ್ತಿದ್ದಿದ್ದು. ಆಕ್ಸಿಡೆಂಟಾಗಿ ಅಲ್ಲೇ ತೀರ್ಕೊಂಡ್ಬಿಟ್ರು ಅಂತಂದರು. ನಾನು ನಮ್ಮಮ್ಮ ಇಬ್ಬರೇ ಇರೋದು, ಜನ್ಸ್ ಅನ್ನೋದು ಯಾರೂ ಇಲ್ಲ. ಇಬ್ಬರೇ ಇರೋದು, ಗಂಡಸರೇ ಇಲ್ಲ, ಯಾರು ಹೇಳೋಣ ಸರ್. ಧೈರ್ಯ ಬಿಡ್ತಾ ಹೇಳಿ ಈ ಥರ ಮಾತಾಡಿ ಹೊರಟೋದ ಅಂದರೆ ಜೀವ ಹೆಂಗೆ ಬಡ್ಕೊಳುತ್ತೆ. ಇವರೇ ನೋಡ್ಕೊತಿದ್ದಿದ್ದು. ನಮ್ಮ ಮನೆಗೆ, ಅಮ್ಮ ಮನೆಗೆ ಬರ್ತಿದ್ರು ಆಗಾಗ, ಬಂದು ಮಾತಾಡ್ಕೊಂಡು ಹೋಗ್ತಿದ್ದೆ. ಮದುವೆ ಆಗಿ ಸ್ವಲ್ಪ ವರ್ಷಕ್ಕೇ ಹೆಂಡ್ತಿ ಬಿಟ್ಬಿಟ್ಟು ಹೊಟ್ಟೋದ್ಲು. ಈ ಅವಳಿ ಜವಳಿ ಮಕ್ಕಳಿದೆ ಅಂತ ಗೊತ್ತು. ಒಂದು ದಿವಸನೂ ಮುಖ ನೋಡಿಲ್ಲ ನಾವು, ಅವರೂ ಬಂದಿಲ್ಲ ನಮ್ಮ ಹತ್ರ. ಅದೇ ಮನೇಲಿ ಮದುವೆ ಆದಾಗ್ಲಿಂದನೂ ಅದೇ ಮನೇಲಿ ನಮ್ಮಮ್ಮ ಇದ್ದಾರೆ. ಒಂದು ದಿವಸನೂ ಬಂದಿಲ್ಲ ಅಮ್ಮನೂ, ನಮ್ಮ ಅತ್ತಿಗೆ ಅನ್ನೋರು. ನಾವು ಅವ್ರಿಗೆ ಮದುವೆ ಆಗಿದ್ದು ಅಷ್ಟೇ ಮಾತಾಡಿದ್ದು. ಇನ್ನು ಅವರು ನಾವು ಏನು ಅಂತಾರೆ, ಏನಾದರೂ ಅಂತಲೂ ನಮಗೆ ಗೊತ್ತಿಲ್ಲ. ಮಕ್ಕಳು ತೋರಿಸಿಲ್ಲ, ಅವ್ರಿಗೂ ನೋಡಿಲ್ಲ ನಾವು. ಸಾಹುಕಾರರು ಇಂತಿಯಾಜ್ ಅಣ್ಣ ಅವರು ತುಂಬ ಹೆಲ್ಪ್ ಮಾಡವ್ರೆ. ಅವರು ಬೀದಿ ವ್ಯಾಪಾರದವರು ಎಲ್ಲರೂ ಹೆಲ್ಪ್ ಮಾಡೋರೆ ನಮಗೆ. ನಾವು ಜೀವ ಇರೋ ತನಕ ನಾನು ಅವ್ರನ್ನ ನೆನೆಸ್ಕೋತೀನಿ. ನನ್ನ ಜೀವ ಇರೋರ್ಗು ಅಣ್ಣಂಗಿಂತ ಹೆಚ್ಚು ಅವರು ನಮಗೆ. ಇಷ್ಟು ಫ್ರೆಂಡ್ಶಿಪ್ ಇದೆ ಅಂತ, ಅವನು ಅಷ್ಟೊಂದು ಇದ್ದೂ ಹಿಂಗೆ ಆಗೋಯ್ತಲ್ಲ ಅವನಿಗೆ, ಅದೇ ಬೇಜಾರು. ಎಲ್ಲೇ ಇದ್ದರೂ ಚೆನ್ನಾಗಿರೋ ಅನ್ನೋದೇ ನಮ್ಮ ಉದ್ದೇಶ ಇದ್ದಿದ್ದು ಅವನ ಮೇಲೆ. ಮಂಗಳೂರಿನಲ್ಲಿ ಶನಿವಾರ ರಾತ್ರಿ ಸುಮಾರು 10 ಗಂಟೆಗೆ ಸುಮಾರಿಗೆ ನಮ್ಮ ಟೌನ್ ಹಾಲ್ ಪಕ್ಕದಲ್ಲಿ ಅಪಘಾತ ಆಗಿದೆ ಅಂತೇಳಿ ನನಗೆ ಜಬೀವುಲ್ಲಾ ಅವರು ಫೋನ್ ಮಾಡ್ತಾರೆ. ಕೂಡಲೇ ನಾನು ವೆನ್ಲಾಕ್ ಆಸ್ಪತ್ರೆಗೆ ಹೋದಾಗ ಡಾಕ್ಟ್ರು ಹೇಳಿದರು ಕಂಡೀಷನ್ ತುಂಬ ಬ್ಯಾಡ್ ಇದೆ ಅಂತ ಹೇಳಿದರು. ಆಮೇಲೆ ಸ್ವಲ್ಪ ಹೊತ್ತಿನಲ್ಲಿ ಅವರು ತೀರ್ಕೊಂಡ್ರು ಎನ್ನುವಂಥದ್ದನ್ನು ಡಾಕ್ಟರ್ಸ್ ಹೇಳಿದರು. ಗಿರೀಶ್ ಅಂತ ಅವ್ರ ಹೆಸರು, ನಾವೆಲ್ಲ ಅವರನ್ನು ಗಿರಿಯಣ್ಣ ಅಂತ ಕರಿತೇವೆ. ಸುಮಾರು 10 ವರ್ಷದಿಂದ ನಮ್ಮ ಸಂಘದ ಜೊತೆಯಲ್ಲಿ ಅವರು ಒಂದು ಒಡನಾಟದಲ್ಲಿದ್ದಾರೆ. ಇಲ್ಲಿ ಮಂಗಳೂರಿನ ಟೌನ್ ಹಾಲ್ ಪಕ್ಕದಲ್ಲಿ ಭಾನುವಾರ ದಿವಸ ಬಟ್ಟೆ ವ್ಯಾಪಾರಕ್ಕೆ ಬರುವವರು. ಮೈಸೂರಿನವರು ತುಂಬ ಜನ ಬರ್ತಾರೆ. ಅಲ್ಲಿ ಅವ್ರ ಜೊತೆಯಲ್ಲಿ ಬಂದು ವ್ಯಾಪಾರ ಮಾಡಿಕೊಂಡು ಭಾನುವಾರ ರಾತ್ರಿ ಅಥವಾ ಸೋಮವಾರ ಬೆಳಿಗ್ಗೆ ಹೋಗ್ತಾರೆ. ಹಾಗಾಗಿ ವಾರಕ್ಕೊಂದು ಸಲ ನಮಗೆ ಸಿಗೋರು. ಇವತ್ತು ಈ ಒಂದು ಸಂದರ್ಭದಲ್ಲಿ ನಾವು ಅವರಿಗೆ ನಿನ್ನೆ ಅವರು ಮೃತಪಟ್ಟಿದ್ದಾರೆ ಅಂತ ಗೊತ್ತಾದ ಮೇಲೆ ಜಬೀವುಲ್ಲಾ ಮೂಲಕ ಅವರ ಮನೆಯವರಿಗೆ ತಿಳಿಸುವಂಥ ಪ್ರಯತ್ನ ಮಾಡಿದೆವು. ಆಮೇಲೆ ನಮಗೆ ಇಲ್ಲಿನ ನಮ್ಮ ವೆಸ್ಟ್ ಟ್ರಾಫಿಕ್ ಸ್ಟೇಷನ್ ಇನ್ಸ್ಪೆಕ್ಟರ್ ಅಮಾನುಲ್ಲಾ ಅವರು ಸ್ವಲ್ಪ ಸಹಾಯ ಮಾಡಿ ಅವರನ್ನು ಇಲ್ಲಿ ತಾಯಿ ಮತ್ತು ತಂಗಿ ಸಹೋದರಿ ಅವರನ್ನು ಇಲ್ಲಿ ತರಿಸುವಲ್ಲಿ ಅವರು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಗಿರಿಯಣ್ಣರಿಗೆ ಮಕ್ಕಳು ಇದ್ದಾರಂತೆ, ಅವರು ಎಲ್ಲಿದ್ದಾರಂತೆ ಅವರ ತಾಯಿ ಮತ್ತು ತಂಗಿಗೆ ಗೊತ್ತಿಲ್ಲ. ಸುಮಾರು ವರ್ಷದಿಂದ ಅವರು ದಂಪತಿಗಳು ಬೇರ್ಪಟ್ಟಿದ್ದಾರೆ ಅನ್ನುವಂಥದ್ದು ಹೇಳಿದ್ದಾರೆ. ಆಮೇಲೆ ಬಂದ ಮೇಲೆ ಗೊತ್ತಾಯಿತು. ಬಟ್ ಅವರಿಗೆ ಅವರ ಕುಟುಂಬ ಜೊತೆಯಲ್ಲಿ ಇವರು ಇಬ್ಬರೇ ಇದ್ದಾರೆ. ಅವರ ಜೊತೆಯಲ್ಲಿ ನಾವು ಕೇಳಿದೆವು, ಈ ಮೃತದೇಹವನ್ನು ನಾವು ನಿಮ್ಮ ಊರಿಗೆ ಕಳಿಸ್ಕೊಡ್ತೀವಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಆಂಬುಲೆನ್ಸ್ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿದರು. ಹಾಗೆ ಅವರು ಅಲ್ಲಿ ತೊಗೊಂಡೋದರೆ ನಾವು ಇಬ್ಬರೇ ಇರೋದು, ಮಿಕ್ಕ ಯಾರೂ ಇಲ್ಲ ಅಂತ ಹೇಳೋಂತ ಹೇಳಿದರು. ಆ ಸಂದರ್ಭದಲ್ಲಿ ನಾವು ಒಂದು ಮಾನವೀಯತೆಯಲ್ಲಿ ಯಾವನೇ ಒಬ್ಬ ವ್ಯಕ್ತಿಯ ಸಾವಾದಾಗ ಅವನಿಗೆ ಒಂದು ಕೊನೆಯಲ್ಲಿ ಗೌರವ ಕೊಡುವಂಥದ್ದು, ಅವನ ಅಂತ್ಯಕ್ರಿಯೆಯನ್ನು ನಡೆಸ್ತಕ್ಕಂಥದ್ದು. ಅವರು ಯಾರು ಸತ್ತೋಗಿರ್ತಾರೆ ಅವರಿಂದ ಸಾಧ್ಯ ಇಲ್ಲ.
ಯಾರು ಬದುಕಿರ್ತಾರೆ ಅವರ ಮಾನವೀಯತೆಯನ್ನು ತೋರ್ಪಡಿಸಲಿಕ್ಕಾಗಿ ನಾವು ಇವತ್ತು ಈ ಒಂದು ನಾವೆಲ್ಲ ಸೇರಿ ಅಂತ್ಯಕ್ರಿಯೆಯನ್ನು ಮಾಡಲಿಕ್ಕೆ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಒಟ್ಟಿನಲ್ಲಿ ಈ ಒಂದು ಗಿರಿಯಣ್ಣನವರ ನಿಧನ ಇವತ್ತು ನಮ್ಮಲ್ಲಿ ಸಂಘರ್ಷಗಳು ನಮ್ಮೊಳಗಡೆ ಬೇರೆ ಬೇರೆ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಯಾವೊಬ್ಬ ಮನುಷ್ಯ ಸತ್ತಾಗ ನಾವು ಅವನ ಮನುಷ್ಯನಾಗಿ ನೋಡಬೇಕನ್ನುವಂಥದ್ದು ನಮ್ಮ ಮುಖ್ಯ ಉದ್ದೇಶ ಆಗಿರ್ತದೆ. ಹಾಗಾಗಿ ನಾವು ನಮ್ಮ ಒಂದು ಕರ್ತವ್ಯವನ್ನು, ನಮ್ಮ ಮಾನವೀಯತೆಯ ಕರ್ತವ್ಯವನ್ನು ನಾವು ಮಾಡಿದ್ದೇವೆ. ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದಂಥ ಜಬೀವುಲ್ಲಾ ಅವರೇ ಇವತ್ತು ಚಿತೆಗೆ ಬೆಂಕಿಯನ್ನು ಹಚ್ಚಿದ್ದಾರೆ. ಗಿರಿಯಣ್ಣರಿಗೆ ಮಕ್ಕಳು ಇದ್ದಾರಂತೆ, ಅವರು ಎಲ್ಲಿದ್ದಾರಂತೆ ಅವರ ತಾಯಿ ಮತ್ತು ತಂಗಿಗೆ ಗೊತ್ತಿಲ್ಲ. ಸುಮಾರು ವರ್ಷದಿಂದ ಅವರು ದಂಪತಿಗಳು ಬೇರ್ಪಟ್ಟಿದ್ದಾರೆ ಅನ್ನುವಂಥದ್ದು ಹೇಳಿದ್ದಾರೆ. ಹಾಗಾಗಿ ಅವರ ಚಿತೆಗೆ ಬೆಂಕಿಡ್ತಕ್ಕಂಥ ಕೆಲಸವನ್ನು ನಮ್ಮ ಜಬೀವುಲ್ಲಾ ಅವರು ಮಾಡಿದ್ದಾರೆ. ಒಟ್ಟು ಈ ಒಂದು ಸಂದರ್ಭದಲ್ಲಿ ಅವರ ಕುಟುಂಬದ ಜೊತೆ ನಾವು ಅದಕ್ಕೆ ಬೇಕಾಗಿರ್ತಕ್ಕಂಥ ಪೊಲೀಸ್ ಕೇಸ್ಗಳು ಇದರ ಬಗ್ಗೆ ನಾವು ಪ್ರಯತ್ನ ಮಾಡ್ತಾಯಿದ್ದೇವೆ. ಒಟ್ಟು ಮಂಗಳೂರಿನಲ್ಲಿ ಗಿರಿಯಣ್ಣನಂತ ಯಾರೇ ಅವರಿಗೆ ಸಹಾಯ ಮಾಡ್ತಕ್ಕಂಥದ್ದು ಮಾನವೀಯತೆ ಇಲ್ಲರ್ತಕ್ಕಂಥವರ ಒಂದು ಧರ್ಮ ಆಗಬೇಕು, ಮಾನವೀಯತೆ ನಮ್ಮ ಧರ್ಮ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ನಮ್ಮ ಕಾರ್ಯವನ್ನು, ಕರ್ತವ್ಯವನ್ನು ನಾವು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಸರ್ ಮುಜಾಫರ್ ಅಹಮದ್, ಬೀದಿ ವ್ಯಾಪಾರ ಸಂಘದ ಅಧ್ಯಕ್ಷ ಮಾತಾಡೋದು. ನಮ್ಮ ಸಂಘದಲ್ಲಿ ಇದ್ದರು ಅವರು, ಮತ್ತು ಕ್ರಮೇಣ ಆಗಿ ಅವರು ತೀರ್ಕೊಂಡಂತ ನಮಗೆ ಮೊನ್ನೆ ರಾತ್ರಿ ಗೊತ್ತಾಯಿತು. ಶನಿವಾರ ನೈಟ್ ತೀರ್ಕೊಂಡಿದ್ದಾರಂತೆ. ಸಂಡೇ ದಿನ ನಾವು ಮತ್ತೆ ಪೊಲೀಸ್ನವರು ನಮಗೆ ಕರೆಸಿ ಮತ್ತು ಮಜೂರೆಲ್ಲ ಮಾಡಿಸ್ಲಿಕ್ಕೆ ನಾವೇ ಹೋಗಿದ್ವಿ, ಎಲ್ಲ ಮಾಡಿ ಬಂದಿದ್ದು. ಮತ್ತು ಈಗ ಅವರು ಅವರ ಸಂಸ್ಕಾರ ಮಾಡಿ ಸಹ ನಾವು ಇಲ್ಲಿ ಬಂದಿದ್ದೇವೆ. ನಮ್ಮ ಸಂಘದ ವತಿಯಿಂದ ನಾವು ಅಶ್ರಫ್ ಅಂತ ಅವರು ಬಂದಿದ್ದಾರೆ, ಮತ್ತು ವಿಜಯ್ ಅವರು ಬಂದಿದ್ದಾರೆ, ಮತ್ತು ನಮ್ಮ ಗೌರವಾಧ್ಯಕ್ಷರು ಇಮ್ತಿಯಾಜ್ ಅವರು ಇದ್ದರು. ಎಲ್ಲರೂ ಸೇರಿ ನಾವು ಅಂತ್ಯಕ್ರಿಯೆಯನ್ನು ಮಾಡಿದ್ದೇವೆ. ನನ್ನ ಹೆಸರು ಸೈಯದ್ ಜಬೀವುಲ್ಲಾ, ನಾನು ಮೈಸೂರಿಂದ. ಇಲ್ಲಿ ನಾನು ಬಟ್ಟೆ ವ್ಯಾಪಾರ ಮಾಡೋಕ್ಕೆ ಬರ್ತೀನಿ. ನಾನು ಇಲ್ಲಿ ಟೂರ್ನಲ್ ಗೇಟ್ ಹತ್ರ. ಫಸ್ಟು ನಾನು ಧನ್ಯವಾದ ಹೇಳ್ತೀನಿ ಇಮ್ತಿಯಾಜ್ ಬೈಗೆ. ಶನಿವಾರ ನೈಟು ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಅವ್ರು 3 ಗಂಟೆ ನೋಡಿಲ್ಲ, 4 ಗಂಟೆ ನೋಡಿಲ್ಲ, 5 ಗಂಟೆ ನೋಡಿಲ್ಲ. ನೈಟ್ ಬಂದರು ಅವರು. ಬಂದಾದಮೇಲೆ ನನ್ನ ಹತ್ರ ಅವನು ಕೆಲಸ ಕಡಿಮೆ ಅಂದರೆ ಒಂದು 15ರಿಂದ 16 ವರ್ಷ ತನಕ ನನ್ನ ಹತ್ರ ಕೆಲಸ ಮಾಡ್ತಾನೆ. 20 ವರ್ಷ ಹತ್ತತ್ರ. ಆದರೆ ನಾನು ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ಅವ್ರ ಅಪ್ಪ ಅಮ್ಮ ಯಾರೂ ಇಲ್ಲ, ಅವ್ನ ಮನೆಗೆ ಸೇರಿಸ್ತಾ ಇರಲಿಲ್ಲ. ಅವ್ರ ಮನೆಗೆ ನೋಡ್ತಾ ಇದ್ದಿದ್ದು. ಅವ್ನು ಹೋದ್ರು ಮನೆಗೆ ಅವ್ನಿಗೆ ಈಚೆ ಕಳಿಸ್ತಾಯಿದ್ರು. ಅವ್ನಿಗೆ ಇಲ್ಲ ನನ್ನ ತಂಗಿ ಮನೇಲಿ ಊಟ ಮಾಡಬೇಕು, ಇಲ್ಲ ನಮ್ಮ ಅಣ್ಣನ ಮನೇಲಿ ಊಟ ಮಾಡಬೇಕು, ಇಲ್ಲ ನಮ್ಮ ಅಪ್ಪ ಅಮ್ಮನ ಮನೇಲಿ ಊಟ ಮಾಡಬೇಕು. ಅವನಿಗೆ ಮಲ್ಗೆಗೆ ನಾನು ಜಾಗ ಬುಲೋರೋ ಗಾಡಿ ಇತ್ತು, ಅದು ಬಿಟ್ರೆ ನಾನು ನಮ್ಮ ಅಪ್ಪ ಅಮ್ಮ ಪಕ್ಕ ಮನೇನ ಒಂದು ರೂಮ್ ಐತೆ, ಆ ರೂಮ್ ಹತ್ರ ಒಂದು ಜಾಗ ಮಲ್ಗಾಕೊಟ್ಟಿದ್ದೆ. ನಾನು ಮಂಗಳೂರಿಗೆ ಬಂದು ಇವಾಗ ನನಗೆ 39 ವರ್ಷ. ನಾನು ಮಂಗಳೂರಾಗಿ ಇದು ನಮ್ಮ ಅಪ್ಪನ ಕಾಲಿಂದ ನಡೀತಾ ಇರೋದು ಒಂದು 50 ವರ್ಷದಿಂದ. ನಾನು ಬಂದು 25 ವರ್ಷ ಆಯಿತು. ಚಿಕ್ಕ ವಯಸ್ಸಲ್ಲೇ ನಾನು 7ನೇ ಕ್ಲಾಸ್ ಓದಿದೆ ನಾನು ಈ ಸ್ಕೂಲು. ಅದಾದಮೇಲೆ ನಮ್ಮ ಅಪ್ಪ ನಮಗೆ ಕರ್ಕೊಬಂದ್ಬಿಟ್ರು. ಅದಾದಮೇಲೆ ನಮ್ಮ ಅಪ್ಪಂದು ನಮ್ಮ ಕಂಟಿನ್ಯೂ ಆಯಿತು. ನನ್ನ ಹೆಸರು ವಿಜಯ್ ಕುಮಾರ್ ಅಂತ. ಮತ್ತು ನಾವು ಇಲ್ಲಿ ಪಾಪ ಅವರು ಆಕ್ಸಿಡೆಂಟಾಗಿ ಡೆತ್ ಆದರು. ಮತ್ತು ಪಾಪ ಅವರು ಮೈಸೂರಿನವರು, ಹಿಂದೂ ಜನ. ಹಿಂದೂದವರು ಅಂದರೆ ಪಾಪ ಅವರ ತಾಯಿ ತಂಗಿ ಅಷ್ಟೇ ಇರೋದು, ಅವರೊಟ್ಟಿಗೆ ಯಾರೂ ಇಲ್ಲ. ಅದೇ ನಮ್ಮ ಮುಸಲ್ಮಾನ ಜನರು, ನಮ್ಮ BK ಇಮ್ತಿಯಾಜ್ ಅವರು ಎಲ್ಲರನ್ನೂ ಕರೆಸಿ ಹೀಗೆ ಅವ್ರನ್ನ ಇದು ಮಾಡಿಸಿದ್ದಾರೆ, ಅಂತ್ಯಕ್ರಿಯೆ ಮಾಡಿಸಿದ್ದಾರೆ. ಮತ್ತು ನಾವು ಹೇಳೋದಂದರೆ ಹಿಂದೂ ಮುಸ್ಲಿಮ್ಸು ಅಂತ ಈಗ ಇದು ಭೇದ ಭಾವ ಎಲ್ಲ ಮಾಡ್ತೇವೆ. ಈಗ ಹಿಂದೂ ಒಬ್ಬ ಜನ ಸತ್ತಿದ್ದಕ್ಕೆ BK ಇಮ್ತಿಯಾಜ್ ಅವರು ಮುಸ್ಲಿಮ್ಸ್ ಅವರ ಜನ ಕರೆಸಿ ನಮ್ಮನ್ನೆಲ್ಲ ಕರೆಸಿ ಅದೇ ಅಂತ್ಯಕ್ರಿಯೆ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನನ್ನ ಧನ್ಯವಾದಗಳು. ದಿಲೀಪ್ ಅಂತ, ನಾನು ಈಗ 5 ವರ್ಷದಿಂದ ಪರಿಚಯ ಜಬೀಬೈ ಕಡೆಯಿಂದ. ಸಡನ್ನಾಗಿ ಅವರು ಒಳ್ಳೆಯ ವ್ಯಕ್ತಿ. ಅವರು ಯಾರಿಗೂ ಭೇದ ಭಾವ ಇಲ್ಲ. ಹುಡುಗರು ಪ್ರೀತಿ ವಿಶ್ವಾಸದಿಂದ ಚಿಕ್ಕ ಹುಡುಗರು ಅಣ್ಣ ಅಂತಲೇ ಬೆಲೆ ಕೊಡೋರು. ಎಲ್ಲ ಒಳ್ಳೆಯ ವ್ಯಕ್ತಿನೇ. ಆದರೆ ಮಾತ್ರ 15 ವರ್ಷದಿಂದ ಏನಣ್ಣ ಸಮಸ್ಯೆ ಏನು ಅಂದರೆ ಅವರು ಮನೆಗೂ ಹೋಗ್ತಾ ಇರಲಿಲ್ಲ, ಏನೇನಿಲ್ಲ. 15 ವರ್ಷದಿಂದ ಇವ್ರ ಜೊತೆನೇ ಇರ್ತಿದ್ರು. ಏನಕ್ಕೆ ಅಣ್ಣ ಮನೆಗೆ ಹೋಗಲ್ಲ ಅಂದರೆ ಏನೂ ಇಲ್ಲ, ನನಗೆ ನನ್ನ ಜಬೀಬಯ್ಯನೇ ಇದು, ಅವ್ರ ಅಣ್ಣನೇ ಇದು, ಎಲ್ಲ ಇದು ಅಂದ್ಬಿಟ್ಟು ಅವ್ರ ಮನೆಯಲ್ಲೇ ಎಲ್ಲ ಮಾಡಿ ಇದೆಲ್ಲ ಮಾಡ್ತಾಯಿದ್ರು. ಹಂಗೆ ಅಂದರೆ ಈ ಕಾರಣ ಕೇಳ್ಕೊಂಡು ನಮಗೆ ಬೇಜಾರಾಯಿತು. ಬೇಜಾರಾದಾಗೆ ಮೈಸೂರು ಬಂದ್ವಿ. मेरा नाम सिद्दीक है, मैं गुलबर्गे से हूँ. मंगलूर आके 5 साल होने आया. तो कल रात को इम्तियाज़ भाई मिले, बोले एक आदमी का ऐसा इंतकाल हुआ है, थोड़ा उसका हिंदू धर्म का है, उसको मतलब उसके हिसाब से थोड़ा मैयत करना है बोल के बोले. ठीक है बोल के आया. तो अभी आने के बाद मालूम पड़ा वो लोग गैर मुस्लिम है.
हालांकि उनका दोस्त ज़बीउल्लाह मुसलमान है, बाकी जो भी उनका जो हिंदू धर्म के हिसाब से काम करना रहता है पूरा वो ज़बीउल्लाह होके एक मुसलमान होके एक इंसानियत का पैगाम की वजह से उन्होंने पूरा जो भी प्रोसीजर रहता है उनके धर्म का पूरा करें। ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.